ಬೇಸಿಗೆ ಕಾಲದಲ್ಲಿ ಎಸಿ ಬಳಸುವವರೇ ಹುಷಾರಾಗಿರಿ. ಎಸಿ ಬಳಸಿದ್ರೆ ಕಣ್ಣಿಗೆ ಏನಾದರೂ ಸಮಸ್ಯೆ ಆಗುತ್ತಾ, ಅಥವಾ ಎಸಿ ಬಳಕೆ ಮಾಡೋದ್ರಿಂದ ಕಣ್ಣಿಗೆ ಏನಾದರೂ ಸಮಸ್ಯೆ ಆಗುತ್ತಾ, ಚರ್ಮದ ಸಮಸ್ಯೆ ಏನಾದರೂ ಆಗುತ್ತಾ ಅಂಥೇಳಿ ಒಂದು ಕಡೆ ಅನುಮಾನ ಮತ್ತು ಪ್ರಶ್ನೆ ಕೂಡ ಇದೆ. ಎಸಿ ಬಳಸಿದ್ರೆ ಕಣ್ಣು ಕಳೆದುಕೊಳ್ತೀವಾ ಹೇಗೆ ಅಂಥೇಳಿ ಕ್ವಶನನ್ನು ಮಾಡ್ತಾಯಿದ್ರು. ಎಸಿ ಬಳಕೆಯಿಂದ ಶುರುವಾಗುತ್ತಾ ಕಣ್ಣಿನ ಪ್ರಾಬ್ಲಮ್, ಕಣ್ಣಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ಈಗೊಂದು ಸುದ್ದಿ ಸಖತ್ ವೈರಲ್ ಆಗ್ತಾ ಇದೆ. ತಜ್ಞ ವೈದ್ಯರಿಂದಲೇ ಈ ಅನುಮಾನ ಬಗೆಹರಿಸಿದೆ ಅಶ್ವವೇಗ. ಖ್ಯಾತ ವೈದ್ಯ ಡಾಕ್ಟರ್ ಆಂಜನಪ್ಪ ಅವರಿಂದ ಅವರು ಉತ್ತರವನ್ನು ನೀಡಿದ್ದಾರೆ. ಈ ರೀತಿಯಾಗಿ ಎಸಿ ಅತಿ ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಕಣ್ಣಿಗೆ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನುವಂಥದ್ದು ಸಾಕಷ್ಟು ಜನರಿಗೂ ಕೂಡ ಈ ಒಂದು ಅನುಮಾನ ಮತ್ತು ಕ್ವಶನ್ ಇದೆ. ಸೊ ಅದಕ್ಕೆ ಇಲ್ಲಿ ತಜ್ಞ ವೈದ್ಯರಿಂದಲೇ ಈ ಅನುಮಾನವನ್ನು ಬಗೆಹರಿಸಿದೆ ನಮ್ಮ ಅಶ್ವವೇಗ. ಖ್ಯಾತ ವೈದ್ಯ ಡಾಕ್ಟರ್ ಆಂಜನಪ್ಪ ಅವರಿಂದಲೇ ಇದಕ್ಕೆ ಉತ್ತರವನ್ನು ನೀಡಿದ್ದಾರೆ. ಅತಿ ಹೆಚ್ಚಾಗಿ ಎಸಿ ಬಳಸೋದ್ರಿಂದ ಕಣ್ಣಿಗೆ ಏನಾದರೂ ಎಫೆಕ್ಟ್ ಆಗ್ಬೋದಾ, ಇನ್ಫೆಕ್ಷನ್ ಆಗಬೋದಾ, ಏನಾದರೂ ತೊಂದರೆ ಆಗಬೋದಾ, ಸಮಸ್ಯೆ ಆಗ್ಬೋದಾ ಅಂತೇಳಿ ಸಾಕಷ್ಟು ಪ್ರಶ್ನೆ ಅನುಮಾನಗಳು ಸಹಿತ ಮೂಡ್ತಾ ಇರುತ್ತೆ. ಅದಕ್ಕೆ ಡಾಕ್ಟರ್ ಆಂಜನಪ್ಪ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಎಸಿಯನ್ನು ಬಳಸೋದ್ರಿಂದ ಕಣ್ಣಿಗೆ ಸಮಸ್ಯೆ ಆಗುತ್ತಾ ಆಗಲ್ವಾ ಅನ್ನೋ ಒಂದು ಪ್ರಶ್ನೆಗೆ ಆಂಜನಪ್ಪ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಅತಿ ಹೆಚ್ಚಾಗಿ ಬಳಕೆ ಮಾಡಿದ್ರೆ ಏನಾಗುತ್ತೆ ಎಸಿ, ಅದು ನಮ್ಮ ಕಣ್ಣಿಗೆ ಏನಾದರೂ ಎಫೆಕ್ಟ್ ಬೀಳ್ಬೋದಾ ಅನ್ನುವಂಥದ್ದನ್ನು ಡಾಕ್ಟರ್ ಆಂಜನಪ್ಪ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇನ್ನು ಸದ್ಯದ ಮಟ್ಟಿಗೆ ಈಗಾಗಲೇ ಬೇಸಿಗೆ ಕಾಲದಲ್ಲಿ ಎಸಿಯನ್ನು ಅತಿ ಹೆಚ್ಚಾಗಿ ಬಳಕೆಯನ್ನು ಮಾಡ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ಅತಿ ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಕಣ್ಣಿಗೆ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗಿದೆ. ಸಾಕಷ್ಟು ಜನರಿಗೂ ಕೂಡ ಅನುಮಾನ ಇದೆ. ಅದು ತಂಪು ಗಾಳಿಯಿಂದ, ಅಂದರೆ ಎಸಿ ಗಾಳಿಯಿಂದ ಕಣ್ಣಿಗೆ ಏನಾದರೂ ಎಫೆಕ್ಟ್ ಆಗಬಹುದಾ, ಸಮಸ್ಯೆ ಆಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೆ ಡಾಕ್ಟರ್ ಆಂಜನಪ್ಪ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಅತಿ ಹೆಚ್ಚಾಗಿ ಬಳಕೆ ಮಾಡಿದ್ರೆ ಎಸಿಯನ್ನು ಏನಾಗುತ್ತೆ, ಯಾವ ರೀತಿ ಕಣ್ಣಿಗೆ ಪ್ರಾಬ್ಲಮ್ ಆಗಬಹುದು ಆಗಲ್ವಾ ಅನ್ನುವಂಥದ್ದನ್ನು ಡಾಕ್ಟರ್ ಆಂಜನಪ್ಪ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇನ್ನು ಬೇಸಿಗೆಯಲ್ಲಿ ಎಸಿ ಬಳಸುವವರೇ ಡೋಂಟ್ ವರಿ. ಎಸಿ ಬಳಕೆದಾರರು ಭಯ ಪಡುವಂತಹ ಅವಶ್ಯಕತೆಯೇ ಇಲ್ಲ. ನೀವು ಈ ರೀತಿ ಎಸಿ ಬಳಸಿದ್ರೆ ಸಮಸ್ಯೆ ಆಗೋದೇ ಇಲ್ಲ. ಎಸಿಯಿಂದ ನಿಮ್ಮ ಕಣ್ಣುಗಳಿಗೆ ತೊಂದರೆ ಆಗಲ್ಲ, ಕಣ್ಣಿಗೂ ಎಸಿ ಗಾಳಿಗೂ ಸಂಬಂಧವೇ ಇರೋದಿಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ವದಂತಿ ನಂಬಬೇಡಿ ಅಂಥೇಳಿ ಅಶ್ವವೇಗ ಮೂಲಕ ಡಾಕ್ಟರ್ ಆಂಜನಪ್ಪ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಎಸಿಯೊಂದನ್ನು ಬಳಕೆ ಮಾಡೋದ್ರಿಂದ ಕಣ್ಣಿಗೆ ಏನಾದರೂ ಸಮಸ್ಯೆ ಆಗುತ್ತಾ, ಕಣ್ಣಿಗೆ ಎಫೆಕ್ಟ್ ಆಗುತ್ತಾ ಅಂಥೇಳಿ ಸಾಕಷ್ಟು ಅನುಮಾನ ಪ್ರಶ್ನೆಗಳು ಸಿಗ್ತಾ ಇದ್ದವು. ಸೊ ಇದಕ್ಕೆ ಡಾಕ್ಟರ್ ಆಂಜನಪ್ಪ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಎಸಿಯಿಂದ ನಿಮ್ಮ ಕಣ್ಣುಗಳಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ, ಕಣ್ಣಿಗೂ ಮತ್ತು ಎಸಿ ಗಾಳಿಗೂ ಸಂಬಂಧವೇ ಇರೋದಿಲ್ಲ. ತುಂಬಾ ಬಟ್ ಎಸಿಯಿಂದ ಒಂದು ಅಡ್ವಾಂಟೇಜ್ ಗೊತ್ತಾ, ಏನು ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಇರಲ್ಲ. ತುಂಬಾ ಜನ ಎಸಿ ಬಗ್ಗೆ ಏನೇನೋ ತಪ್ಪು ಮಾಹಿತಿಗಳು ಕೊಡ್ತಾರೆ. ಕಣ್ಣಿಗೂ ಎಸಿ ಗಾಳಿಗೂ ಯಾವ ಸಂಬಂಧನೂ ಇಲ್ಲ, ಅಷ್ಟಂತೂ ನಿಜ. ಡೈರೆಕ್ಟ್ ಸನ್ಲೈಟ್ ಹೋದ್ರೆ ಕಣ್ಣು ಹಾಳಾಗುತ್ತೆ ಹೊರತು ಎಸಿ ಗಾಳಿಯಿಂದ ಆಗಲ್ಲ. ಆಮೇಲೆ ಎಸಿ ಗಾಳಿಯಿಂದ ಮನುಷ್ಯನಿಗೆ ಬೇರೆ ಬೇರೆ ತರ ಕಾಯಿಲೆ ಬರ್ತಾರೆ ಅಂತಾರೆ. ಫ್ರೆಶ್ ಏರ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಯಾವುದೇ ಒಂದು ರೂಮ್ನಲ್ಲಿ ಕ್ರಾಸ್ ವೆಂಟಿಲೇಷನ್, ಈ ಕಡೆ ಕಿಟಕಿ ಓಪನ್ ಇರಬೇಕು, ಆ ಕಡೆ ಕಿಟಕಿ. ಬಟ್ ಹೊರಗಡೆ ತುಂಬಾ ಧೂಳು ಗಾಳಿ ಇದ್ರೆ ಅದು ಒಳ್ಳೇದಲ್ಲ. ಮನೆ ಸುತ್ತು ಮರಗಿಡಗಳಿದ್ರೆ, ಹಳ್ಳಿಗಳ ಕಡೆ ಆದ್ರೆ ಫ್ರೆಶ್ ಏರ್ ಬರುತ್ತೆ. ಬಟ್ ಅದರ್ವೈಸ್ ಎಸಿ ಇಟ್ಸ್ ಓಕೆ, ಅಕ್ಸೆಪ್ಟಬಲ್. ಬಟ್ ಎಸಿಯಿಂದ ಒಂದು ಅಡ್ವಾಂಟೇಜ್ ಗೊತ್ತಾ, ಏನು ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಇರಲ್ಲ. ತುಂಬಾ ಜನ ಎಸಿ ಬಗ್ಗೆ ಏನೇನೋ ತಪ್ಪು ಮಾಹಿತಿಗಳು ಕೊಡ್ತಾರೆ. ಕಣ್ಣಿಗೂ ಎಸಿ ಗಾಳಿಗೂ ಯಾವ ಸಂಬಂಧನೂ ಇಲ್ಲ, ಅಷ್ಟಂತೂ ನಿಜ. ಡೈರೆಕ್ಟ್ ಸನ್ಲೈಟ್ ಹೋದ್ರೆ ಕಣ್ಣು ಹಾಳಾಗುತ್ತೆ ಹೊರತು ಎಸಿ ಗಾಳಿಯಿಂದ ಆಗಲ್ಲ. ಆಮೇಲೆ ಎಸಿ ಗಾಳಿಯಿಂದ ಮನುಷ್ಯನಿಗೆ ಬೇರೆ ಬೇರೆ ತರ ಕಾಯಿಲೆ ಬರ್ತಾರೆ ಅಂತಾರೆ. ಫ್ರೆಶ್ ಏರ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಯಾವುದೇ ಒಂದು ರೂಮ್ನಲ್ಲಿ ಕ್ರಾಸ್ ವೆಂಟಿಲೇಷನ್, ಈ ಕಡೆ ಕಿಟಕಿ ಓಪನ್ ಇರಬೇಕು, ಆ ಕಡೆ ಕಿಟಕಿ. ಬಟ್ ಹೊರಗಡೆ ತುಂಬಾ ಧೂಳು ಗಾಳಿ ಇದ್ರೆ ಅದು ಒಳ್ಳೇದಲ್ಲ. ಮನೆ ಸುತ್ತು ಮರಗಿಡಗಳಿದ್ರೆ, ಹಳ್ಳಿಗಳ ಕಡೆ ಆದ್ರೆ ಫ್ರೆಶ್ ಏರ್ ಬರುತ್ತೆ. ಬಟ್ ಅದರ್ವೈಸ್ ಎಸಿ ಇಟ್ಸ್ ಓಕೆ, ಅಕ್ಸೆಪ್ಟಬಲ್. ಬಟ್ ಎಸಿಯಿಂದ ಒಂದು ಅಡ್ವಾಂಟೇಜ್ ಗೊತ್ತು. ಇನ್ನು ಎಸಿಯಿಂದ
ಎ ಸಿ ಬಳಕೆ ಮಾಡೋದ್ರಿಂದ ಕಣ್ಣಿಗೆ ಸಮಸ್ಯೆ ಆಗುತ್ತಾ ಅನ್ನೋದಕ್ಕೆ ಒಂದು ಸ್ಪಷ್ಟನೆಯನ್ನು ಸಹಿತ ನೀಡಿದರು. ಎ ಸಿ ಮೇಲೆ ಅವಲಂಬನೆ ಒಳ್ಳೆಯದಾ ಕೆಟ್ಟದ್ದಾ ಅಂಥೇಳಿ ಕೂಡ ಹೇಳಿದ್ದಾರೆ. ಖ್ಯಾತ ವೈದ್ಯ ಡಾಕ್ಟರ್ ಅಂಜನಪ್ಪ ಏನಂತಾರೆ, ಅತಿ ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಎ ಸಿ ಮೇಲೇ ಅವಲಂಬನೆ ಆಗೋದು ಒಳ್ಳೆಯದಾ ಕೆಟ್ಟದ್ದಾ ಅನ್ನುವಂಥದ್ದನ್ನು. ಎ ಸಿಯನ್ನು ಬಳಸಿ ಆದರೆ ಎ ಸಿ ಮೇಲೆಯೇ ನೀವು ಅವಲಂಬನೆ ಆಗೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಸಣ್ಣ ಧೂಳು ಕೂತ್ರೆ ಅಸ್ತಮ ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ, ಆದರೆ ಕಣ್ಣು ಹೋಗುತ್ತೆ ಅನ್ನುವುದು ಸತ್ಯವಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ವದಂತಿಗಳನ್ನು ನಂಬೋದಕ್ಕೆ ಹೋಗಬೇಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಆಗಾಗ ವಾಕ್ಯೂಮ್ ಕ್ಲೀನರ್ ಮೂಲಕ ಎ ಸಿಯನ್ನು ಕ್ಲೀನ್ ಮಾಡ್ತಾ ಇರಿ. ಎ ಸಿ ಬಳಕೆದಾರರು ಭಯ ಪಡುವಂತಹ ಅವಶ್ಯಕತೆಯೇ ಇಲ್ಲ. ಎ ಸಿನ ಬಳಕೆ ಮಾಡೋದ್ರಿಂದ ಕಣ್ಣಿಗೆ ಯಾವುದೇ ರೀತಿಯಾಗಿ ತೊಂದರೆಗಳು ಆಗೋದಿಲ್ಲ, ಆದರೆ ಅತಿ ಹೆಚ್ಚಾಗಿ ಧೂಳು ಕೂತ್ಕೊಂಡಿದ್ರೆ ಅಸ್ತಮ ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ನೀವು ಎ ಸಿ ಹಾಕೋಬೇಡಿ, ಅವ್ರವ್ರ ಪರ್ಸನಲ್ ಇಂಟ್ರೆಸ್ಟ್. ಬಟ್ ಅನ್ಫಾರ್ಚುನೇಟ್ಲಿ ಎ ಸಿ ಕಾರ್ನ ಒಂದು ಪ್ರಾಬ್ಲಮ್ ಏನಂದ್ರೆ ಇಚ್ ಮೈಟ್ ಅಂತ ಇರುತ್ತೆ. ನೀವು ವ್ಯಾಕ್ಯೂಮ್ ಕ್ಲೀನ್ ಮಾಡಲಿಲ್ಲ ಅಂದರೆ ನಿಮ್ಮ ಎ ಸಿ ಮನೆ ನಾವು ತಿಂಗಳಿಗೊಂದ್ಸಾರಿ ಅಥವಾ ನಿಮ್ಮ ಕಾರ್ನ ಅಲ್ಲಿ ಇಚ್ ಮೈಟ್ ಅಂತ ಸಣ್ಣ ಸಣ್ಣ ಧೂಳಿರುತ್ತೆ, ಅದರಿಂದ ಆಸ್ತಮಾ ಬರ್ಬೋದು. ಸೊ ಅದರ್ವೈಸ್ ಎ ಸಿ ಏರ್ ಕ್ಲೀನಾಗಿ ಮೇಂಟೈನ್ ಮಾಡಿದರೆ ಡೆಫಿನೆಟ್ಲಿ ಇಟ್ ಈಸ್ ಗುಡ್ ಆ್ಯಂಡ್ ಸೇಫ್. ಯಾರಿಗೂ ಕೂಡ ನೀವು ಎ ಸಿ ಹಾಕೋಬೇಡಿ, ಅವ್ರವ್ರ ಪರ್ಸನಲ್ ಇಂಟ್ರೆಸ್ಟ್. ಬಟ್ ಅನ್ಫಾರ್ಚುನೇಟ್ಲಿ ಎ ಸಿ ಕಾರ್ನ ಒಂದು ಪ್ರಾಬ್ಲಮ್ ಏನಂದರೆ ಇಚ್ ಮೈಟ್ ಅಂತ ಇರುತ್ತೆ. ನೀವು ವ್ಯಾಕ್ಯೂಮ್ ಕ್ಲೀನ್ ಮಾಡಲಿಲ್ಲ ಅಂದರೆ ನಿಮ್ಮ ಎ ಸಿ ಮನೆ ನಾವು ತಿಂಗಳಿಗೊಂದ್ಸಾರಿ ಅಥವಾ ನಿಮ್ಮ ಕಾರ್ನ ಅಲ್ಲಿ ಇಚ್ ಮೈಟ್ ಅಂತ ಸಣ್ಣ ಸಣ್ಣ ಧೂಳಿರುತ್ತೆ, ಅದರಿಂದ ಆಸ್ತಮಾ ಬರ್ಬೋದು. ಸೊ ಅದರ್ವೈಸ್ ಎ ಸಿ ಏರ್ ಕ್ಲೀನಾಗಿ ಮೇಂಟೈನ್ ಮಾಡಿದರೆ ಡೆಫಿನೆಟ್ಲಿ ಇಟ್ ಈಸ್ ಗುಡ್ ಆ್ಯಂಡ್ ಸೇಫ್. ಯಾರಿಗೂ ಕೂಡ ನೀವು ಎ ಸಿ ಹಾಕೋಬೇಡಿ, ಅವ್ರವ್ರ ಪರ್ಸನಲ್ ಇಂಟ್ರೆಸ್ಟ್. ಬಟ್ ಅನ್ಫಾರ್ಚುನೇಟ್ಲಿ ಎ ಸಿ ಕಾರ್ನ ಒಂದು ಪ್ರಾಬ್ಲಮ್ ಏನಂದರೆ ಇಚ್ ಮೈಟ್ ಅಂತ ಇರುತ್ತೆ. ನೀವು ವ್ಯಾಕ್ಯೂಮ್ ಕ್ಲೀನ್ ಮಾಡಲಿಲ್ಲ ಅಂದರೆ ನಿಮ್ಮ ಎ ಸಿ ಮನೆ ನಾವು ತಿಂಗಳಿಗೊಂದ್ಸಾರಿ ಅಥವಾ